ಪ್ರೀತಿಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಶೋ. ನಮ್ಮ ಸ್ಯಾಂಡಲ್ವುಡ್ನ ಹೊಸ ಚಲನಚಿತ್ರ ಒಂದು ಸರಳ ಪ್ರೇಮ ಕಥೆ. ಈ ಚಿತ್ರದ ಉದಯೋನ್ಮುಖ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ನಾಯಕ ನಟಿಯಾಗಿರುವ ಸ್ವಾತಿಷ್ಠ ಕೃಷ್ಣನ್ ಅವರು ನಮ್ಮ ಜೊತೆ ಇದ್ದಾರೆ. ಹಾರ್ಟ್ಲಿ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಓಕೆ, ಮೊದಲನೇದಾಗಿ ಕನ್ನಡದಲ್ಲಿ ಡೆಬ್ಯೂ ಮೂವಿ ಮಾಡ್ತಿದ್ದೀರಾ, ಒಂದು ಸರಳ ಪ್ರೇಮ ಕಥೆ. ಸೊ ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವೈಟ್ ನರ್ವಸ್. ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ, ಸೊ ಲುಕಿಂಗ್ ಫಾರ್ವರ್ಡ್. ಓಕೆ, ನಿಮ್ಮ ಒಂದು ಕ್ಯಾರೆಕ್ಟರ್ನ ನಾವು ಟೀಸರಲ್ಲಿ ನೋಡಿದಾಗ ತುಂಬ ಒಂಥರ ಚಾಲೆಂಜಿಂಗ್ ರೋಲ್ ಅಂತ ಅನಿಸುತ್ತೆ. ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಯಾ, ಅದು ಆ್ಯಕ್ಚುಲಿ ನಾನು ರಿಯಲ್ ಲೈಫ್ ಜರ್ನಲಿಸ್ಟ್. ಐ ವಾಸ್ ಅ ಜರ್ನಲಿಸಮ್ ಸ್ಟೂಡೆಂಟ್. ಸೊ ತುಂಬ ಕನೆಕ್ಟ್ ಆಗಿತ್ತು ನನಗೆ ವೆನ್ ಸರ್ ನರೇಟೆಡ್ ಮೀ ದ ಸ್ಟೋರಿ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಒಂದು ಸರಳ ಪ್ರೇಮ ಕಥೆ ಒಂದು ಮೂವಿ ಆಫರ್ ಬಂದಾಗ ಅಥವಾ ನೀವು ಒಂದು ಸ್ಟೋರಿ ಕೇಳಿದಾಗ ಹೇಗನ್ನಿಸ್ತು ನಿಮಗೆ? ಅದೇ ಫಸ್ಟು ನನಗೆ ಫೀಲ್ ಗುಡ್ ಫಿಲಮ್ಸ್, ಲವ್ ಸ್ಟೋರೀಸ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಅದೊಂದು ಎವರ್ ಗ್ರೀನ್ ಅಲ್ಲ. ನೀವು ಈವನ್ ಆಫ್ಟರ್ 10 years 10 ವರ್ಷ ಆಮೇಲೆ ಮನೇಲಿ ಆರಾಮಾಗಿ ಕೂತ್ಕೊಂಡು ನೀವು ನೋಡಬೇಕು ಅಂದರೆ ವಿ ವಿಲ್ ಆಬ್ವಿಯಸ್ಲಿ ಚೂಸ್ ಅ ನೈಸ್ ಫೀಲ್ ಗುಡ್ ಫಿಲ್ಮ್ ಅಲ್ಲ, ವಿತ್ ದ ಫ್ಯಾಮಿಲಿ ಇಫ್ ಯು ವಾಂಟ್ ಟು ವಾಚ್. ಸೊ ಆ ಥರ ಒಂದು ಮೂವಿ ಇದು, ಒಂದು ಸರಳ ಪ್ರೇಮ ಕಥೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಗೆಟ್ ಲಾಂಚ್ಡ್ ಬೈ ಸುನಿ ಸರ್ ಇನ್ ಸಚ್ ಅ ನೈಸ್ ಫ್ಯಾಮಿಲಿ ಸ್ಕ್ರಿಪ್ಟ್. ಓಕೆ, ನೀವು ಆಲ್ರೆಡಿ ನೀವು ಜರ್ನಲಿಸ್ಟ್ ಆಗಿರೋದ್ರಿಂದ ಈ ರೋಲ್ ಪ್ಲೇ ಮಾಡಲಿಕ್ಕೆ ತುಂಬ ಈಸಿ ಆಯ್ತಾ ನಿಮಗೆ? ಯಾ, ಬಿಕಾಸ್ ನಾಟ್ ಓನ್ಲಿ ಅದು, ಬಟ್ ದ ಅನುರಾಗ ಪಾತ್ರ, ದ ಕ್ಯಾರೆಕ್ಟರ್ ಎಲ್ಲ ನೋಡಿದ್ರಿ ಅಂದರೆ ಒಂದು 60-70% ಆಫ್ ದ ಕ್ಯಾರೆಕ್ಟರ್ ಇಸ್ ಲೈಕ್ ರಿಯಲ್ ಲೈಫ್ ಸ್ವಾತಿಷ್ಠ. ಅದು ಹಂಗೆ ಒಂದು ರೆಸಿಪ್ರೊಕೇಟ್ ಆಗಿತ್ತು. ಇಂಥವ್ರು ಇರೋವರೆಗೂ ಹೆಂಗ್ ಸರ್ ಸಮಾಧಾನ ಮಾಡ್ಕೊಳ್ಳೋದು? ಎಲ್ಲ ಗೊತ್ತಿಲ್ಲ, ದುಡ್ಡು ಕೊಟ್ಟೋಗಮ್ಮ. ನಾನ್ ಯಾಕೆ ದುಡ್ಡು ಕೊಡ್ಬೇಕು? ಎಕ್ಸ್ಪೈರಿ ಆಗಿರೋದಕ್ಕೆ ದುಡ್ಡು ಕೊಡಕ್ ಆಗಲ್ಲ. ಇಂಡಿವಿಜುವಲ್ ಆಗಿ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋದು ಬಹುಶಃ ಇಲ್ಲ ಅಂತ ಅನ್ಕೋತೀನಿ. ಇದೊಂಥರ ಲಕ್ಕಿ ಅಂತ ಅನ್ಸುತ್ತಾ ನಿಮ್ಗೆ? ಎಕ್ಸಾಕ್ಟ್ಲಿ, ಬಿಕಾಸ್ ಈವನ್ ಮೈ ತಮಿಳ್ ಮೆನಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ನನಗೆ ಗೊತ್ತು. ಸೊ ಅವರು ಹೇಳಿದ್ರು ಹೀರೋಯಿನ್ ಕ್ಯಾರೆಕ್ಟರ್ ಟೀಸರ್ ಅಂತ, ಅದು ಒಂದು ನ್ಯೂ ಟೈಪ್ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ, ಇಟ್ ವಾಸ್ ವೆರಿ ನೈಸ್. ಓಕೆ, ಈಗ ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂದರೆ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಡ್ಬೇಕಂದ್ರೆ ಬೇಸಿಕಲಿ ನೀವು ಎಲ್ಲಿಯವರು, ಯಾವ ಊರವರು ನೀವು? ಕನ್ನಡದವರೇ ನಾವು. ಆದರೆ ಹುಟ್ಟಿದ್ದು ಬೆಳೆದ್ದು ಓದಿದ್ದು ಎಲ್ಲ ಚೆನ್ನೈ. ಸೊ ಅದಕ್ಕೆ ನನ್ನ ಕನ್ನಡ ಸ್ವಲ್ಪ ತಮಿಳ್ ಮಿಕ್ಸ್ಡ್ ಇರುತ್ತೆ. ಮೇ ಬಿ ಒಂದು 2nd, 3rd ಫಿಲಮಲ್ಲಿ ಇಂಪ್ರೂವ್ ಮಾಡ್ತೀನಿ. ಬಟ್ ಅದೆಲ್ಲೂ ನಮ್ಮ ಮೂವಿನಲ್ಲಿ ಏನು ಗೊತ್ತಾಗ್ತಿಲ್ಲ. ಇಟ್ ವಾಸ್ ವೆರಿ ನ್ಯಾಚುರಲಿ. ನಾನು ಡಬ್ ಮಾಡಿಲ್ಲ ಆ್ಯಕ್ಚುಲಿ. ಓಕೆ ಓಕೆ, ನಾವು ಟ್ರೈ ಮಾಡಿದ್ದೀವಿ, ಬಟ್ ಆದರೆ ಜರ್ನಲಿಸ್ಟ್ ಸ್ಲ್ಯಾಂಗ್ ಇದೆಲ್ಲ, ಅದು ತುಂಬ ಅಥೆಂಟಿಕ್ ಆಗಬೇಕು ಅಂತ ಸರ್ ಫೀಲ್ ಮಾಡಿದ್ರು. ಯಾರು ಏನ್ ಹೇಳಿದ್ರು ನಾನ್ ರಿಸರ್ಚ್ ಮಾಡ್ತೀನಿ, ರೈಟ್ ಅಪ್ ಮಾಡ್ತೀನಿ, ರಿಪೋರ್ಟ್ ಮಾಡ್ತೀನಿ. ಬೇಸಿಕ್ಲಿ ಐ ಆಮ್ ಅ ಜರ್ನಲಿಸ್ಟ್. ಇಂಡಸ್ಟ್ರಿಗೆ ಬರಬೇಕು ಅಂತ ಮುಂಚೆನೇ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರಾ? ನಿಮ್ಗೆ ಏನಾದರೂ ಕನಸಿತ್ತಾ? ಇಲ್ಲ, ಆ ಥರ ಏನೂ ಇಲ್ಲ. ಬಿಕಾಸ್ ನಾನು ಜರ್ನಲಿಸಮ್ ಸ್ಟೂಡೆಂಟ್. ಐ ವಾಸ್ ಇನ್ ಟು ಮೈ ಸ್ಟಡೀಸ್. ಜರ್ನಲಿಸಮ್ ಓದ್ತಾ ಇದ್ದೆ ಅವಾಗ. ಇಂಟರ್ನ್ಶಿಪ್ ಇರೋದಲ್ಲ, ಸೊ ಐ ಯೂಸ್ ಟು ವರ್ಕ್ ಫಾರ್ ಅದರ್ ಪ್ರೆಸ್ ಆ್ಯಂಡ್ ಮೀಡಿಯಾ. ಸೊ ಆವಾಗ ಫ್ಯೂ ಡೈರೆಕ್ಟರ್ಸ್ ನೋಡಿ ಆಪರ್ಚುನಿಟೀಸ್. ಓಕೆ, ಈ ಟೀಸರ್ನಲ್ಲಿ ನಿಸ್ವಾರ್ಥವಾಗಿರೋ ಹುಡುಗ ಬೇಕು ಅಂತ ಬೋಲ್ಡಾಗಿ ಹೇಳಿದ್ದೀರಾ. ನಾನ್ ನಿಸ್ವಾರ್ಥ ಮನೋಭಾವ ಇರೋನ್ನೇ ಮದ್ವೆ ಆಗೋದು. ಅದು ನೀವು ಕೂಡ ಆಗಿರ್ಬೋದು. ಸೊ ನಿಸ್ವಾರ್ಥ ಹುಡುಗ ಅಂದ್ರೆ ಯಾವ ಥರ? ಅದು Feb 9th ಒಂದು ಸರಳ ಪ್ರೇಮ ಕಥೆನ ಥಿಯೇಟ್ರಲ್ಲಿ ಬಂದು ನೋಡಿದರೆ ಅದಕ್ಕೆ ಆನ್ಸರ್ ಸಿಕ್ಕುತ್ತೆ. ಓಕೆ, ನಿಮಗೆ ಆ್ಯಕ್ಚುಲಿ ಪರ್ಸ್ನಲ್ ಆಗಿ ಅನ್ಸುತ್ತಾ ನಿಮಗೂ? ಅಂದರೆ ಮೂವಿನಲ್ಲಿ ಆ ಡೈಲಾಗ್ ಮಾತ್ರ ಮೂವಿಗೆ ಮಾತ್ರ ಸೀಮಿತಾನ? ಸೊ ಪರ್ಸ್ನಲ್ ಆಗಿ ಹೇಗೆ ಅನ್ಸುತ್ತೆ? ನಿಸ್ವಾರ್ಥವಾಗಿರೋರು ಸಿಗಬೇಕು ಅಂತ ಅನ್ಸುತ್ತಾ ನಿಮ್ಗೂ? ಇಲ್ಲ, ನಾನೇನು ರಿವೀಲ್ ಮಾಡ್ಲಿಕ್ಕಾಗಲ್ಲ. ಹಂಗೆ ಆಗಬೇಕು, ಹಲ್ಲು ಮುರಿಯಬೇಕು, ನೀ ಅಳಬೇಕು, ನಾನ್ ನಗಬೇಕು. ವಿನಯ್ ಅವರ ಒಂದು ಕಾಂಬಿನೇಷನ್ ಆಗಿರ್ಬೋದು, ಅವ್ರ ಜೊತೆ ಅಂದರೆ ಒಂದು ಸ್ವಲ್ಪ ನಾಟಿನೆಸ್ ಎಲ್ಲ ಕಾಣಿಸ್ತಿದೆ ಟೀಸರಲ್ಲಿ. ಸೊ ಆನ್ ಸ್ಕ್ರೀನಲ್ಲಿ ನಿಜವಾಗ್ಲೂ ಚೆನ್ನಾಗಿದೆ, ಆ ಪೇರ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತಿದೆ. ಸೊ ಅವರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಫಸ್ಟ್ ಮೂವಿಯಲ್ಲಿ ಸುನಿ ಸರ್, ವಿನಯ್ ಅವರು ಇಟ್ಸ್ ಅ ವೆರಿ ನೈಸ್ ಟೀಮ್. ವೆರಿ ವಾಟ್ ಟು ಸೇ, ಒಂದು ಫ್ಯಾಮಿಲಿ ಥರ ನಾವು ಇದ್ದೀವಿ. ಬಿಕಾಸ್ ನಾವು ಒಂದು 40-50 days ಶೂಟ್ ಮಾಡಿದ್ದೀವಿ. ಆ್ಯಂಡ್ ವಿ ಟ್ರಾವೆಲ್ ಟು ಮೆನಿ ಪ್ಲೇಸಸ್ ಆಲ್ಸೋ. ಆ್ಯಂಡ್ ವಿನಯ್ ಪರ್ಸ್ನಲಿ ಈಸ್ ವೆರಿ ರಿಸರ್ವ್ಡ್. ಅವರು ತುಂಬ ಅಷ್ಟು he's not very jovial person, but he's very reserved, very quiet,
ಸೊ ಅವ್ರು ಬರ್ತಾರೆ ಸ್ಪಾಟಲ್ಲಿ ಡೈರೆಕ್ಟರ್ ಏನು ಹೇಳ್ತಾರೆ ಅದು ಜಸ್ಟ್ ಮಾಡ್ತಾರೆ, ಅವ್ರು ಕೆಲಸ ಮಾಡ್ತಾರೆ ಹೋಗ್ತಾರೆ, ಹಂಗೆ ಇತ್ತು. ಬಟ್ ದೆನ್ ವಿ ಡಿಸ್ಕಸ್ ಲಾಟ್ ಅಬೌಟ್ ಮೂವೀಸ್ ಆ್ಯಂಡ್ ಶೂಟಿಂಗ್ ಸ್ಪಾಟಲ್ಲಿ ಹತ್ರ ಏನು ತಿಂಡಿ ಇದೆ, ಹತ್ರ ಏನು ಕಾಫಿ ಶಾಪ್ ಇದೆ, ಅದೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಹಿ ಈಸ್ ವೆರಿ ಫ್ರೆಂಡ್ಲಿ ಇನ್ ದ್ಯಾಟ್ ವೇ. ಆ್ಯಂಡ್ ಐ ಥಿಂಕ್ ಅವರು ಫಿಲ್ಮೋಗ್ರಫಿಯಲ್ಲಿ ಈ ಮೂವಿ ಡೆಫಿನೆಟ್ಲಿ ವಿಲ್ ಸ್ಟ್ಯಾಂಡ್ ಔಟ್ ಫಾರ್ ವಿನಯ್. ಓಕೆ, ಈ ಮೂವಿನಲ್ಲಿ ಏನಪ್ಪಾ ಅಂದ್ರೆ ವಿನಯ್ ಸರ್ ಅವರು ಒಂಥರ ಟೀಸ್ ಮಾಡ್ತಾರ ತರ ಆ ತರ ಇದೆಯಲ್ವಾ? ಸೊ ನಿಮ್ ಲೈಫಲ್ಲಿ ಯಾರಾದ್ರೂ ತುಂಬಾ ನಿಮ್ ಟೀಸ್ ಮಾಡೋದು, ತರಲೆ ಮಾಡೋದು, ಸೊ ನಿಮ್ ಲೈಫಲ್ಲಿ ಯಾರಾದ್ರೂ ಆ ತರ ಇದ್ದಾರಾ? ತುಂಬಾ ಇದ್ದಾರೆ ಅಂಡ್ ನಾನು ಮಾಡ್ತೀನಿ. ನೀವು ಮೂವಿಯಲ್ಲಿ ನೋಡಿದ್ರಿ ಅಂದ್ರೆ ಆಕ್ಚುಲಿ ಟೀಸರ್ ಅಲ್ಲಿ ಅನುರಾಗ ಇಸ್ ವೆರಿ ಬೋಲ್ಡ್, ಶಿ ಗಿವ್ಸ್ ಇಟ್ ಬ್ಯಾಕ್, ಶಿ ಇಸ್ ನಾಟ್ ವೆರಿ ಇನ್ನಸೆಂಟ್. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ. ಇಂಥವ್ರು ಇರೋವರೆಗೂ ಹೆಂಗ್ ಸರ್ ಸಮಾಧಾನ ಮಾಡ್ಕೊಳ್ಳೋದು? ಸೊ ರಿಯಲ್ ಲೈಫ್ಲಿ 50% ಆಫ್ ಮೀ ಇಸ್ ಲೈಕ್ ದ್ಯಾಟ್ ಓನ್ಲಿ. ಓಕೆ, ಈಗ ರಿಯಲ್ ಲೈಫ್ ಅಲ್ಲಿ ಹುಡುಗಿರು ಅಷ್ಟೊಂದು ಬೋಲ್ಡ್ ಆಗಿದ್ರೆ ಅದು ಚೆನ್ನಾಗಿರುತ್ತಾ, ಅಥವಾ ನೀವ್ ಸಾಫ್ಟ್ ಆಗಿರ್ತೀರಾ ರಿಯಲ್ ಲೈಫ್ ಅಲ್ಲಿ, ಅಥವಾ ನಿಜವಾಗ್ಲೂ ಅದೇ ತರ ಬೋಲ್ಡ್ ಆಗಿದ್ದೀರಾ? ಎಲ್ಲಿ ಹ್ಯಾಂಗ್ ಇರ್ಬೇಕು ಅಂತ ಗೊತ್ತು. ಸೊ ಅದಕ್ಕೆ ಲೈಕ್ ಐ ವಿಲ್ ಅಡ್ಜಸ್ಟ್ ಅಕಾರ್ಡಿಂಗ್ ಟು ದ ಪ್ಲೇಸ್. ಓಕೆ, ಈ ಮೂವಿನಲ್ಲಿ ಸಾಂಗ್ಸ್ ಗಳೆಲ್ಲ ತುಂಬಾ ಹಿಟ್ ಆಗ್ತಿದೆ ಆಲ್ರೆಡಿ. ನನಗೂ ಒಂದು ಫೇವ್ರೇಟ್ ಸಾಂಗ್ ಇದೆ ಅದರಲ್ಲಿ. ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಈ ಮೂವಿನಲ್ಲಿ? ದ ಫಸ್ಟ್ ಸಾಂಗ್ ನಿನ್ಯಾರಿಲೆ. ನೀನ್ಯಾರೆಲೆ ನಿನಗಾಗಿ ಈ ಜೀವ ಭಾವ ಸೋಜಿಗ. ಆಕ್ಚುಲಿ ಇದರಲ್ಲಿ ಒಂದು 10 ಸಾಂಗ್ ಇದೆ. ಎಲ್ಲ ಸಾಂಗು ನಾನು ಕೇಳಲ್ಲ. ಆ್ಯಂಡ್ ಇಟ್ಸ್ ಅ ವೆರಿ ವಾಟ್ ಇಸ್ ಇಟ್ಸ್ ಅ ಮ್ಯೂಸಿಕಲ್ ಲವ್ ಸ್ಟೋರಿ. ಸೊ ನೀವು ಇವಾಗ ಫುಲ್ ಹಾಡ್ ನಾವು ಆನಂದ್ ಆಡಿಯೋಲಿ ರಿಲೀಸ್ ಆಯಿತು, ಬಟ್ ಮೂವಿಯಲ್ಲಿ ಫುಲ್ ಇರಲ್ಲ ಆಬ್ವಿಯಸ್ಲಿ. ಸೊ ಯು ವಿಲ್ ಹ್ಯಾವ್ ಬಿಟ್ಸ್ ಆ್ಯಂಡ್ ಪೀಸಸ್. ಸೊ ಒಂದು 10 ಸಾಂಗ್ಸ್ ಇದೆ, ನೋಡಿದ್ರೆ ಗೊತ್ತಾಗುತ್ತೆ ಇದು ಫೇವ್ರೆಟ್ ಅಂತ. ಓಕೆ, ಸದ್ಯಕ್ಕೆ ಇವಾಗ ನೀನ್ ಯಾರೆಲ್ಲ ಸಾಂಗ್ ನಿಮಗೆ ಫೇವ್ರೇಟ್ ಆಗಿದೆ, ಅಂಡ್ ಆ ಸಾಂಗ್ನ ಯಾರಿಗಾದ್ರೂ ಡೆಡಿಕೇಟ್ ಮಾಡ್ಬೋದು ಅಂದ್ರೆ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ? ನಮ್ಮ ಟೀಮ್, ನಮ್ಮ ಒಂದು ಸರಳ ಪ್ರೇಮ ಕಥೆ ಟೀಮಿಗೆ ಡೆಡಿಕೇಟ್ ಮಾಡ್ತೀನಿ. ಓಕೆ, ಸಿಂಪಲ್ ಸುನಿ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ, he is Kannada ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್. ಬಿಕಾಸ್ ಒಂದು ಮೂವಿಗೆ ತುಂಬ ಇಂಪಾರ್ಟೆಂಟ್ ಐ ಥಿಂಕ್ ಮೋರ್ ದ್ಯಾನ್ ಸ್ಟೋರಿ, ಸ್ಕ್ರೀನ್ ಪ್ಲೇ. ಸ್ಟೋರಿ ಏನು ಅಷ್ಟು ಇಲ್ಲ ಅಂದ್ರೂ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದರೆ ಆ ಫಿಲಮ್ ಏನೋ ಇಟ್ ವಿಲ್ ಸ್ಟ್ಯಾಂಡ್ ಔಟ್. ಸೊ ಐ ಥಿಂಕ್ ಹಿ ಇಸ್ ದ ಬೆಸ್ಟ್. ಆ್ಯಂಡ್ ಅವರು ಆಲ್ ಸುನಿ ಸರ್ ಎಸೆನ್ಸ್ ಎಲ್ಲ ಈ ಮೂವಿಯಲ್ಲಿದೆ. ಕ್ವರ್ಕಿ ನೀವು ನೋಡಿದ್ರಿ ಅಂದರೆ ಟೀಸರ್ ಕಟ್ಟಲ್ಲಿ ನಿಮಗೆ ಅದು ಗೊತ್ತಾಗತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ, ವಿ ಆರ್ ಆಲ್ ಎಕ್ಸೈಟೆಡ್. ಓಕೆ, ಸುನಿ ಸರ್ ಅವರು ತುಂಬಾ ಸೀರಿಯಸ್ ಆಗಿರ್ತಿದ್ರಾ, ಅಥವಾ ಏನಾದ್ರು ಬೈಯೋದು ಅಥವಾ ಆ ತರದ್ ಏನಾದ್ರು ಯಾವ ತರ ಇರ್ತಾರೆ ಶೂಟಿಂಗ್? ಏನು ಇಲ್ಲ, ಅವರು ಒಂದು 4 ವರ್ಡ್ಸ್ ಮಾತಾಡ್ತಾರೆ ಅಷ್ಟೇ. ಈಸ್ ವೆರಿ ಅವ್ರ ಹೆಸರಂಗೆ ಅವ್ರು ತುಂಬಾ ಸಿಂಪಲ್. ಅವರು ಡ್ರೆಸ್ಸಿಂಗ್, ಅವರು ಇರೋದೆಲ್ಲ ತುಂಬಾ ಸಿಂಪಲ್. ಬಟ್ ಅವ್ರು ಬಂದು ಲೈಕ್ ನಾನು ಇದು ಹೇಳ್ತೀನಿ ಇದು ಮಾಡಿ ಅಂತ ಆ ಥರ ಡೈರೆಕ್ಟರ್ ಇಲ್ಲ. ಹಿ ಈಸ್ ಓಪನ್ ಟು ಸಜೆಷನ್ಸ್. ಸೊ ನಾ ಹೇಳಿದ್ರೆ ಸರ್ ಇದು ಹಿಂಗೆ ಹೇಳಿದ್ರೆ ಬೆಟರ್ ಆಗಿದೆ ಅಲ್ಲ ಅಂತ ಹಿಲ್ ಟೇಕ್ ಇಟ್. ಸೊ ಈಸ್ ವೆರಿ ಇನ್ ದ್ಯಾಟ್ ವೇ ಅದು ಒಳ್ಳೆ ಟೀಮ್ ವರ್ಕ್. ಓಕೆ, ಸ್ಕೆಡ್ಯೂಲ್ಸ್ ಯಾವ ತರ ಆಯ್ತು ಮೂವಿದು? ಸೊ ಶೂಟ್ ಎಲ್ಲ ಎಷ್ಟು ಎಂಜಾಯ್ ಮಾಡಿದ್ರಿ ನೀವು? ಶೂಟ್ ಇಲ್ಲಿ ಬೆಂಗಳೂರು ಮ್ಯಾಕ್ಸಿಮಮ್ ಡೇಸ್ ಇಲ್ಲಿ, ಆಮೇಲೆ ವಿ ಶಾಟ್ ಇನ್ ಮೈಸೂರ್, ಮುಂಬೈ ಆ್ಯಂಡ್ ರಾಜಸ್ಥಾನ್. ಇಟ್ ವಾಸ್ ವೆರಿ ಗುಡ್. ಬಟ್ ಆದರೆ ಡೇ ಆ್ಯಂಡ್ ನೈಟ್ ಸ್ಕೆಡ್ಯೂಲ್ ಇತ್ತು. ರಾಜಸ್ಥಾನ್ ಒಂದು ಎಂಜಾಯ್ಮೆಂಟ್ ಇತ್ತು, ನ್ಯೂ ಪ್ಲೇಸ್ ಎಲ್ಲ, ಬಟ್ ತುಂಬ ಪ್ರೆಷರ್. ಬಿಕಾಸ್ ನಾವು ಮೇ ಮಂತ್ ವಿ ಶಾಟ್, ಇಟ್ ವಾಸ್ ಪೀಕ್ ಸಮ್ಮರ್ ಆ್ಯಂಡ್ ವಿ ವರ್ ಬರ್ನಿಂಗ್ ಲೈಕ್ ಎನಿಥಿಂಗ್ ಲಿಟ್ರಲಿ. ಸೊ ಅದು ತುಂಬ ಡಿಫಿಕಲ್ಟ್ ಇತ್ತು. ಬಟ್ ಅದು ಹೈಲೈಟ್ ಇದೆ ಇದು ಮೂವಿಯಲ್ಲಿ, ನೀವು ನೋಡಿದ್ರಿ ಅಂದ್ರೆ ಗೊತ್ತಾಗುತ್ತೆ. ಓಕೆ, ಇದು ಕನ್ನಡ ಫಿಲಮ್ ಅಲ್ಲಿ ಇದು ನಿಮ್ಮ ಮೊದಲ ಡೆಬ್ಯೂ ಮೂವಿ. ಸೊ ಮುಂದೆ ಏನೇನ್ ಪ್ಲಾನ್ಸ್ ಇದೆ ಅಂತ ಹೇಳ್ಬೋದಾ? ಇವಾಗ ತಮಿಳಲ್ಲಿ ಐ ಆಮ್ ಡೂಯಿಂಗ್ ಅ ಪ್ರಾಜೆಕ್ಟ್. ಸೊ ಫಸ್ಟ್ ಐ ಥಿಂಕ್ ನಮ್ಮ ಮೂವಿ ಆಡಿಯನ್ಸ್ ಎಲ್ರಿಗೂ ರೀಚ್ ಆಗಬೇಕು, ಅವ್ರಿಗೆ ಇಷ್ಟ ಆಗಬೇಕು. ಬಿಕಾಸ್ ಐ ಕಂಪ್ಲೀಟ್ಲಿ ಗೋ ಬೈ ದ ಫ್ಯಾಕ್ಟ್ ದಟ್ ಇಫ್ ಆಡಿಯನ್ಸ್ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದರೆ ನೀವು ಇರ್ತೀರಾ ಇಂಡಸ್ಟ್ರಿಯಲ್ಲಿ. ಬಿಕಾಸ್ ಅದು ತುಂಬ ಒಂದು ಸ್ಟಾರಿಗೆ, ಒಂದು ಆ್ಯಕ್ಟರಿಗೆ ಅದು ಬೇಕು ಅಪ್ರಿಸಿಯೇಷನ್. ಸೊ ವಿ ಆರ್ ಫೋಕಸಿಂಗ್ ಆನ್ ದ ರಿಲೀಸ್ ಆಫ್ ದ ಫಿಲಿಮ್. ಆ್ಯಂಡ್ ಎಲ್ರಿಗೂ ನನ್ನ ಪಾತ್ರ ಇಷ್ಟ ಆಗಬೇಕು, ನನ್ನ ಇಷ್ಟ ಆಗಬೇಕು ಅಂತ ಅದೊಂದೇ ಇದೆ ಮೈಂಡಲ್ಲಿ. ಓಕೆ, ನಮ್ಮ ಆಡಿಯನ್ಸ್ಗೆಲ್ಲರಿಗೂ ಏನು ಇಷ್ಟ ಆಗ್ತಿದೆ ಈ ಮೂವಿಲಿ ಅಂದರೆ ಸ್ಕ್ರಿಪ್ಟೇ ತುಂಬ ಹೊಸತನವಾಗಿದೆ, ತುಂಬ ನ್ಯೂ ಆಗಿದೆ. ಸೊ ಅದು ಎಲ್ರಿಗೂ ತುಂಬ ಇಷ್ಟ ಆಗ್ತದೆ. ಸೊ ಅದು ಎಷ್ಟು ರೀಚ್ ಆಗ್ಬೋದು ಅಂತ ನಿಮ್ಗೆ ಅನಿಸ್ತಿದೆ? ಇದು ತುಂಬ ಒಂದು ಫ್ರೆಶ್ ಸ್ಟೋರಿ
ಆ್ಯಂಡ್ ಇವಾಗ ನೀವು ಲಾಸ್ಟ್ ಒಂದು 2-3 ಇಯರ್ಸಲ್ಲಿ ಪ್ಯಾನ್ ಇಂಡಿಯಾ ನೋಡಿದ್ರಿ ಅಂದರೆ ಈವನ್ ಇನ್ ಕನ್ನಡ ಇಂಡಸ್ಟ್ರಿ ದರ್ ಲಾಟ್ ಆಫ್ ಆ್ಯಕ್ಷನ್ ಫಿಲಮ್ಸು, ತುಂಬ ವೈಲೆನ್ಸ್ ತುಂಬ ಜಾಸ್ತಿ ಇರೋ ಮೂವೀಸ್ ಇತ್ತು. ಅದರಲ್ಲಿ ದಿಸ್ ವಿಲ್ ಬಿ ಲೈಕ್ ಅ ವೆರಿ ರಿಫ್ರೆಶಿಂಗ್ ಫಿಲಮ್. ಸೊ ಒಂದು ವ್ಯಾಲೆಂಟೈನ್ಸ್ ವೀಕ್ ಟೈಮಲ್ಲಿ ರಿಲೀಸ್ ಆಗುತ್ತೆ, ಪರ್ಫೆಕ್ಟ್ ಟೈಮ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು. ನಿಮಗೆ ತುಂಬ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಏನು ಸಿನಿಮ್ಯಾಟಿಕ್ ಥಿಂಗ್ಸ್ ನಾವೇನು ಆ್ಯಡ್ ಮಾಡಿಲ್ಲ. ಇಟ್ಸ್ ವೆರಿ ನ್ಯಾಚುರಲ್. ನಮ್ಮ ಶೂಟ್ ನಡಿದ್ದು ಚಿಕ್ಕಪೇಟೆಲಿ. ಸೊ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಆ ಥರ ಒಂದು ವೈಬ್ ಇರುತ್ತೆ ಫಾರ್ ಮೈ ಕ್ಯಾರೆಕ್ಟರ್ ಆಲ್ಸೋ. ಸೊ ಡೆಫಿನೆಟ್ಲಿ ನಿಮಗೆ ಕನೆಕ್ಟ್ ಆಗೋದು. ಒಂದು ಸರಳ ಪ್ರೇಮ ಕತೆ, ಈ ಮೂವಿನ ಯಾಕೆ ನೋಡಬೇಕು? ಅಕಸ್ಮಾತ್ ಮೂವಿ ನೋಡಿಲ್ಲ ಅಂದ್ರೆ ಏನ್ ಮಿಸ್ ಮಾಡ್ಕೋತಾರೆ? ಡೆಫಿನೆಟ್ಲಿ ಒಂದು ಐ ಕ್ಯಾನ್ ಸೇ ಒಂದು 2.5 hours ಯು ವಿಲ್ ಫರ್ಗೆಟ್ ಎವ್ರಿಥಿಂಗ್. ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ನೀವು ಮರ್ತೋಗಿ ನೀವು ಈ ಮೂವಿ ನೋಡಿದ್ರಿ ಅಂದರೆ ಡೆಫಿನೆಟ್ಲಿ ಒಂದು ರಿಫ್ರೆಶಿಂಗ್ ಫೀಲ್ ಸಿಕ್ಕುತ್ತೆ. ಆ್ಯಂಡ್ ಮೇ ಬಿ ಇಫ್ ಯು ಹ್ಯಾವ್ ಯುವರ್ ಬಾಯ್ ಫ್ರೆಂಡ್ ಆರ್ ಗರ್ಲ್ ಫ್ರೆಂಡ್ ನಿಮಗೆ ಅದು ತುಂಬಾ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಕ್ಯಾರೆಕ್ಟರ್ಸ್, ಅದರ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲರೂ ತುಂಬ ನ್ಯಾಚುರಲ್ ಆಗೇ ಮಾಡಿದ್ದಾರೆ. ಸೊ ಇಫ್ ಯು ಲುಕ್ ಎಟ್ ದೆಮ್, ಮೈ ಫಾದರ್ ಇಸ್ ಆಲ್ಸೋ ಲೈಕ್ ದಿಸ್, ನಮ್ಮ ಅಮ್ಮನೂ ಹಿಂಗಿದ್ದಾರೆ ಅಂತ ನೀವು ಈಸಿಲಿ ಕನೆಕ್ಟ್ ಆಗ್ತೀರಾ ವಿತ್ ದ ಕ್ಯಾರೆಕ್ಟರ್ಸ್. ಸೊ ಅದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊತೀನಿ. ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗೋದು. ಪ್ಲೀಸ್ ಹೋಗಿ ನೋಡಿ. ಸಿಂಫನಿಗೆ ದುಡ್ಡು ಕೇಳಿದ್ಯಲ್ಲ, ಇಡ್ತಾ ಇದ್ದೀನಿ. ಅಪ್ಪ ಐ ಲವ್ ಯು ಪಾ. ಸಿಗರೇಟ್ ಸೇರ್ತೀನೋ? ಅದು ಅಪ್ಪ ದಿನಕ್ಕೆ 2 ಸೇರ್ತೀನಿ. 2 ತಾನೇ? ನಾ ಜಾಸ್ತಿ ಸೇರ್ತೀನಿ. ಮೋಯೆ 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 ಮೋಯೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನೀವು ಮೂವಿ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡ್ರಿ. ಆ್ಯಂಡ್ ಮೊದಲ ಸಿನಿಮಾ ನಿಮಗೆ ಖಂಡಿತವಾಗ್ಲೂ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಸಕ್ಸಸ್ ಸಿಗಲಿ ಅಂತ ನಮ್ಮ ಪರವಾಗಿ ನಿಮಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ.